ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ಈ ಒಂದು ವಿಡಿಯೋಲ್ಲಿ ನನ್ನ ವೈವಾ ಯಾಕೆ ರಿಜೆಕ್ಟ್ ಆಯಿತು, ಸೊ ಯಾವ ಕಾರಣಕ್ಕೆ ರಿಜೆಕ್ಟ್ ಆಯಿತು, ಏನೆಲ್ಲ ನಾವು ಫಾಲೋ ಮಾಡಬೇಕು, ಯಾವುದನ್ನು ಫಾಲೋ ಮಾಡಬಾರ್ದು, ಸೊ ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ತಾ ಹೋಗ್ತಾ ಇರ್ತೀನಿ. ಸೊ ಹಾಗಾಗಿ ದಯವಿಟ್ಟು ಮಿಸ್ ಮಾಡ್ದಿರಾ, ಸ್ಕಿಪ್ ಮಾಡ್ದಿರಾ ಎಂಡ್ವರೆಗೂ ನೋಡಿ. ವೈವಾ ಅಂದರೆ ಎಲ್ಲರೂ ತುಂಬ ಕೇರ್ಲೆಸ್ಸಾಗಿ ತೊಗೋತೀರಾ. ಸೊ ಅದರಲ್ಲಿ ನಾನು ಒಬ್ಬಳು ತುಂಬ ಕೇರ್ಲೆಸ್ಸಾಗಿ ತೊಗೊಂಡೆ ವೈವಾ ಅಂದರೆ. ಸೊ ಜಸ್ಟ್ ಏನೋ ಕೇಳ್ತಾರೆ ಬಿಡು ಮಾಡಿಬಿಡೋಣ ಅಂತ ನನ್ನ ಓನ್ ಫಾರ್ಮೇಟಲ್ಲಿ ಮಾಡ್ಕೊಂಡು ಹೋಗಿದ್ದೆ. ಅವರು ಕೊಟ್ಟಿದ್ದ PDF ಬಿಟ್ಟು ನನ್ನದೇ ಓನ್ ಲೈಕ್ ಟೆಕ್ಸ್ಟ್ ಬುಕ್ ಹೇಗಿರುತ್ತೆ ಆ ಥರ ಮಾಡ್ಕೊಂಡು ಹೋಗಿದ್ದೆ. ಇಟ್ಸ್ ಆ್ಯಕ್ಚುಲಿ ರಾಂಗ್. ನೀವು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಅವರೊಂದು PDF ಶೇರ್ ಮಾಡಿರ್ತಾರೆ ವೈವಾದು, ಸೊ ನೀವು ಅದನ್ನೇ ಫಾಲೋ ಮಾಡಬೇಕು. ಸೊ ಆ ಒಂದು ಫಾರ್ಮೇಟ್ ಪ್ರಕಾರ ಸೊ ಲೆಟರ್ಸ್ ಆಗಿರ್ಬೋದು, ಆ ಸ್ಪೇಸಿಂಗ್ ಆಗಿರ್ಬೋದು, ಸೊ ಅದನ್ನೆಲ್ಲ ಮಾಡಬೇಕು. ಸೊ ನನಗೆ ಯಾಕೆ ರಿಜೆಕ್ಟ್ ಆಗಿದ್ದು ಅಂದರೆ, ಸೊ ನಾನು PDF ಪ್ರಕಾರವಾಗಿ ಮಾಡಿಲ್ಲ. ಸೊ ಅದೇ ಮೇನ್ ರೀಸನ್. ಸೊ ಅದೇ ಮೇನ್ ರೀಸನ್ ಏನಂದರೆ, ಎಲ್ಲ ಇಂಟರ್ನಲ್ಲು ಎಕ್ಸ್ಟರ್ನಲ್ಲು ಅವ್ರು ಏನೇನು ಆರ್ಡರಲ್ಲಿ ಹೇಳಿದಾರೋ ಅದರಲ್ಲಿ ಅಟ್ಯಾಚ್ ಮಾಡಿದ್ದೀನಿ ದ ಡೀಟೇಲ್ ಆಫ್ ಮೈ ಟಾಪಿಕ್. ಸೊ ನನ್ನ ಟಾಪಿಕ್ ಬಗ್ಗೆ ನಾನು ವಿವರಣೆ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡಿಲ್ಲ. ಸೊ ಫಸ್ಟ್ ಆ ಒಂದು PDF ಪ್ರಕಾರ ಏನಿದೆ, ಇಂಟ್ರೊಡಕ್ಷನ್ ಇದೆ, ನೀಡ್ ಆಫ್ ದ ಸ್ಟಡಿ ಇದೆ, ಆಮೇಲೆ ನೀಡ್ ಫಾರ್ ದ ಸ್ಟಡಿ ಇದೆ, ಆಬ್ಜೆಕ್ಟಿವ್ ಆಫ್ ದ ಸ್ಟಡಿ ಇದೆ, ಮೆಥಡಾಲಜಿ. ಸೊ ಇದಿಷ್ಟು ಇರಬೇಕಿತ್ತು ಸ್ಟಾರ್ಟಿಂಗಲ್ಲಿ. ಸೊ ನಾನು ಅದನ್ನು ಯಾವುದನ್ನು ಫಾಲೋ ಮಾಡಿಲ್ಲ. ದೊಡ್ಡದಾಗಿ ಅವ್ರು ಬರೆದ್ರು ಇದಿಷ್ಟೂ ಇವ್ರು ಫಾರ್ಮ್ಯಾಟ್ ಫಾಲೋ ಮಾಡಿಲ್ಲ ಅಂತ. ಸೊ ಹಾಗಾಗಿ ನೀವು ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ಆ PDFಲ್ಲಿ ಏನಿದೆ ಅಷ್ಟೇ ಮಾಡಿ. ಇಟ್ ಈಸ್ ವೆರಿ ಸಿಂಪಲ್. ನಾನೇ ತುಂಬ ಕಾಂಪ್ಲಿಕೇಟಾಗಿ ಇಟ್ಕೊಂಡು ಮಾಡಿಬಿಟ್ಟೆ ಅಂತ ಅನಿಸುತ್ತೆ. ಯಾಕೆ ಕಾನ್ಸಂಟ್ರೇಷನ್ ಕೊಟ್ಟು ವೈವಾ ಮಾಡೋಕ್ಕಾಗಿಲ್ಲ ಅಂದರೆ, ಸೊ ಬ್ಯುಸಿ ಸ್ಕೆಡ್ಯೂಲ್, ಸೊ ವರ್ಕ್ ಪ್ರೆಷರು, ವರ್ಕ್ ಎಲ್ಲ ಇಟ್ಕೊಂಡು ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ನಾನೇ ಕೂತ್ಕೊಂಡು ಹೇಗೋ ಮಾಡಿದೆ 100 ಪೇಜಸ್ನ. ಬಟ್ ಇಟ್ ಈಸ್ ಆ್ಯಕ್ಚುಲಿ ಅದಕ್ಕಿಂತ ಈ ಫಾರ್ಮೆಟ್ನ ಒಂದ್ಸಲಿ ನೋಡಿದರೆ ಈಸಿ ಆಗಿರೋದು ಅಂತ ಅನಿಸುತ್ತೆ. ಏನಪ್ಪ ಇರುತ್ತೆ ಅದರಲ್ಲಿ, ಫಸ್ಟ್ ಡೇಗೆ ಇಷ್ಟು ಜನ ಅಂತ ಇರ್ತಾರೆ ಆ್ಯಂಡ್ ಸೆಕೆಂಡ್ ಡೇಗೆ ಇಷ್ಟು ಜನ ಹೋಗಬೇಕು ಅಂತ ಇರುತ್ತೆ. ಸೊ ಆ ಟೈಮ್ಗೆ ಹೋಗಬೇಕು ನೀವು. ಯಾವ ಡೇಯಲ್ಲಿ ನಿಮ್ಮ ಲಿಸ್ಟ್ ಇರುತ್ತೆ ಆ ಡೇಗೆ ಮಾತ್ರ ನೀವು ಹೋಗಬೇಕು. ಅವ್ರು PDF ನಿಮ್ಗೆ ಶೇರ್ ಮಾಡ್ತಾರೆ ವಾಟ್ಸಪ್ಪಲ್ಲಿ. ಸೊ ಆ ಡೇ ಹೋಗಿ ನಾನು ಅಟೆಂಡ್ ಮಾಡಿದೆ ಆ್ಯಂಡ್ ರಿಜೆಕ್ಟ್ ಆಯಿತು. ಮತ್ತು ಇಲ್ಲಿ ರಿಜೆಕ್ಟ್ ಆದರೆ ಸೊ ನೀವು ಡೈರೆಕ್ಟಾಗಿ ಮೈಸೂರಿಗೆ ಹೋಗಿ ಕೊಡಬೇಕು. ಸೊ ಆ ಮೈಸೂರಿಗೆ ಹೋಗಬೇಕಾಗಿರೋ ಡೇಟ್ ಕೂಡ ಅವ್ರು ನಿಮ್ಗೆ ಮೆನ್ಷನ್ ಮಾಡ್ತಾರೆ. ಮೇ ಬಿ ಅದು ಆಫ್ಟರ್ 2 ವೀಕ್ಸ್ ಆಗಿರ್ಬೋದು, 1 ಮಂತ್ ಆಗಿರ್ಬೋದು. ಸೊ ಅದಕ್ಕೆ ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲೇ ನೀವು ಅದನ್ನು ಕರೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿ. ಸುಮ್ಮನೆ ಯಾಕೆ ಮತ್ತೆ. ಸೊ ನಾನು ಕೂಡ ಸುಮಾರು ದಿವಸ ವೆಯ್ಟ್ ಮಾಡಿ ಮತ್ತೆ ಮೈಸೂರಿಗೆ ಹೋಗಿದ್ದೀನಿ. ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗಿದ್ದೀನಿ. ಮತ್ತು ಆ ಸರ್ ಬಂದಿಲ್ಲ ಅಂತ ಮತ್ತೆ ರಿಟರ್ನ್ ಬಂದು ಮತ್ತೆ ಇನ್ನೊಂದ್ಸಲಿ ಹೋಗಿದ್ದೀನಿ. ನಾನು ಕಾಲ್ ಮಾಡ್ಕೊಂಡು ಹೋಗಬೇಕು. ಸೊ 2 ಟೈಮ್ಸ್ ನಾನು ಅಪ್ ಆ್ಯಂಡ್ ಡೌನ್ ಮಾಡಿದ್ದೀನಿ ಮೈಸೂರು ಟು ಬ್ಯಾಂಗ್ಳೂರ್ ವೈವಾ ಸಬ್ಮಿಟ್ ಮಾಡೋಕ್ಕೆ. ಸೊ ಇಟ್ ಈಸ್ ವೆರಿ ರಿಸ್ಕಿ. ಆಮೇಲೆ ಅಲ್ಲಿ 1 ಡೇ ಅನೌನ್ಸ್ ಮಾಡಿ ಇದೆಲ್ಲ ಓಕೆ ಆಯಿತಾ ಅಂತ ಕೇಳಿಕೊಂಡು ಮತ್ತೆ ವೈವಾಗೆ ಡೇಟ್ ಅನೌನ್ಸ್ ಮಾಡಿದ್ರು. ಮೈಸೂರಲ್ಲಿ ಹೋಗಿ ವೈವಾ ಅಟೆಂಡ್ ಮಾಡಿಕೊಂಡು ನಾನು ರಿಟರ್ನ್ ಬಂದಿದ್ದು. ಸೊ ಅವಾಗ ಓಕೆ ಆಯಿತು. ಸೊ ಈ ಫಾರ್ಮ್ಯಾಟ್ಸ್ನೆಲ್ಲ ನೀವು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಕೇರ್ಲೆಸ್ ತೊಗೋಬೇಡಿ, ಲೈಟಾಗಿ ತೊಗೋಬೇಡಿ. ಸೊ ಸ್ಮೂತಾಗಿ ಹೋಗುತ್ತೆ. ಆ್ಯಂಡ್ ನಾನು ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ ಯಾವ ರೀತಿ ಫಾಲೋ ಮಾಡಬೇಕು, ಫಾರ್ಮೆಟ್ ಯಾವ ಥರ ಇರಬೇಕು, ಯಾವ್ಯಾವ ರೀತಿ ಮಾಡಬೇಕು, ಇಂಟರ್ನಲ್ ಎಕ್ಸ್ಟರ್ನಲ್ ಅಪ್ರೂವಲ್ ಅಂದರೆ ಏನು ಅನ್ನೋದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಓಕೆನಾ? ಸೊ ಇದಿಷ್ಟು ಪಾಯಿಂಟ್ಸ್ ಹೇಳಿದ್ದು ಮೈಂಡಲ್ಲಿ ಇಟ್ಕೊಳ್ಳಿ. ಕೇರ್ಲೆಸ್ ಮಾಡ್ಕೋಬೇಡಿ. ನಿಜವಾಗ್ಲೂ ವೈವಾ ರಿಜೆಕ್ಟ್ ಆಗುತ್ತೆ. ಸೊ ನೀಡ್ ಆಫ್ ದ ಸ್ಟಡಿ ಆ ಒಂದು ಫಾರ್ಮೇಟ್ ಪ್ರಕಾರ ಸೊ ನೀವು ಮಾಡ್ಕೊಂಡು ಹೋದರೆ ಸೇಫಾಗಿರ್ತೀರ. ಓಕೆ? ಸೊ ಥ್ಯಾಂಕ್ ಯು. ಇದೇ ಥರ ಅಪ್ಡೇಟ್ಗಾಗಿ ಕಾಯ್ತಾಯಿರಿ. ಥ್ಯಾಂಕ್ ಯು.